ಮೊದಲನೆಯ ಪ್ರಶ್ನೆ, ಅತಿ ಬುದ್ಧಿವಂತ ಪ್ರಾಣಿ ಯಾವುದು? ಎ ಡಾಲ್ಫಿನ್, ಬಿ ನರಿ, ಸಿ ನಾಯಿ, ಡಿ ಆಕ್ಟೋಪಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಡಾಲ್ಫಿನ್. ಎರಡನೆಯ ಪ್ರಶ್ನೆ, ಯಾವ ಜೀವಿಯ ರಕ್ತವು ನೀಲಿ ಬಣ್ಣವನ್ನು ಹೊಂದಿದೆ? ಎ ಡಾಲ್ಫಿನ್, ಬಿ ಹಾವು, ಸಿ ಮೀನು, ಡಿ ಆಕ್ಟೋಪಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಕ್ಟೋಪಸ್. ಮೂರನೆಯ ಪ್ರಶ್ನೆ, ಗೂಡು ಕಟ್ಟುವಂತಹ ಏಕೈಕ ಹಾವು ಯಾವುದು? ಎ ಮಂಡಲದ ಹಾವು, ಬಿ ಕಾಳಿಂಗ ಸರ್ಪ, ಸಿ ನೀರಾವು, ಡಿ ಹೆಬ್ಬಾವು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಾಳಿಂಗ ಸರ್ಪ. ಇನ್ನು ನಾಲ್ಕನೆಯ ಪ್ರಶ್ನೆ, ಬ್ರಹ್ಮದೇವರ ದೇವಾಲಯ ಎಲ್ಲಿ ಕಂಡುಬರುತ್ತದೆ? ಎ ಉಜ್ಜಯಿನಿ, ಬಿ ಉಡುಪಿ, ಸಿ ಪುಷ್ಕರ, ಡಿ ಕೇದಾರನಾಥ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಪುಷ್ಕರ. ಐದನೆಯ ಪ್ರಶ್ನೆ, ಯಾವ ತರಕಾರಿ ತಿಂಗಳುಗಟ್ಟಲೆ ಕೂಡ ಕೆಡುವುದಿಲ್ಲ? ಎ ಈರುಳ್ಳಿ, ಬಿ ಟೊಮೆಟೊ, ಸಿ ಬೆಳ್ಳುಳ್ಳಿ, ಡಿ ಮುಲ್ಲಂಗಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬೆಳ್ಳುಳ್ಳಿ. ಪ್ರಶ್ನೆ, ಭಾರತದ ಪ್ರಥಮ ರಾಷ್ಟ್ರಪತಿಗಳು ಯಾರು? ಎ ಮಹಾತ್ಮ ಗಾಂಧೀಜಿ, ಬಿ ರಾಜೇಂದ್ರ ಪ್ರಸಾದ್, ಸಿ ಜವಾಹರ್ಲಾಲ್ ನೆಹರು, ಡಿ ಇಂದಿರಾ ಗಾಂಧಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ರಾಜೇಂದ್ರ ಪ್ರಸಾದ್. ಏಳನೆಯ ಪ್ರಶ್ನೆ, ಕಬ್ಬು ತಿನ್ನುವುದರಿಂದ ಏನು ಪ್ರಯೋಜನ? ಎ ಬಿಪಿ ನಿಯಂತ್ರಣ, ಬಿ ತಲೆಯ ನೋವು ಕಡಿಮೆಯಾಗುತ್ತದೆ, ಸಿ ಶುಗರ್ ನಿಯಂತ್ರಣ, ಡಿ ಹಲ್ಲುಗಳು ಬಲಿಷ್ಠವಾಗುತ್ತವೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಹಲ್ಲುಗಳು ಬಲಿಷ್ಠವಾಗುತ್ತವೆ. ಎಂಟನೆಯ ಪ್ರಶ್ನೆ, ಕಣ್ಣುಗಳ ರಕ್ಷಣೆಗೆ ನಾವು ಯಾವ ಹಣ್ಣನ್ನು ತಿನ್ನಬೇಕು? ಎ ಪಪಾಯ ಹಣ್ಣು, ಬಿ ಆರೆಂಜ್, ಸಿ ದ್ರಾಕ್ಷಿ, ಡಿ ಆಪಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪಪಾಯ ಹಣ್ಣು. ಒಂಬತ್ತನೆಯ ಪ್ರಶ್ನೆ, ಗಂಡು ಮಕ್ಕಳು ಯಾವ ವಾರ ಹುಟ್ಟಿದರೆ ತುಂಬ ಒಳ್ಳೆಯದ್ದು? ಎ ಸೋಮವಾರ, ಬಿ ಭಾನುವಾರ, ಸಿ ಶನಿವಾರ, ಡಿ ಶುಕ್ರವಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸೋಮವಾರ ಹುಟ್ಟಿದರೆ ತುಂಬ ಒಳ್ಳೆಯದ್ದು. ಹತ್ತನೆಯ ಪ್ರಶ್ನೆ, ಪಾರ್ನ್ ವಿಡಿಯೋಗಳನ್ನು ನೋಡುವುದು ಕಾನೂನಿನ ಪ್ರಕಾರ ತಪ್ಪು ಅಥವಾ ಸರಿನಾ? ಎ ಜೀವಾವಧಿ ಶಿಕ್ಷೆ, ಬಿ ಅಪರಾಧ, ಸಿ ಅಪರಾಧವಲ್ಲ, ಡಿ 10 ವರ್ಷಗಳ ಕಾಲ ಕಠಿಣವಾದ ಶಿಕ್ಷೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಪರಾಧವಲ್ಲ. 11ನೆಯ ಪ್ರಶ್ನೆ, ಯಾವ ದೇವರನ್ನ ಬುದ್ಧನ ಪುನರ್ಜನ್ಮ ಎಂದು ಪರಿಗಣಿಸಲಾಗುತ್ತದೆ? ಎ ಶಿವ, ಬಿ ವಿಷ್ಣು, ಸಿ ನಾರದ, ಡಿ ಬ್ರಹ್ಮದೇವರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ವಿಷ್ಣು. 12ನೆಯ ಪ್ರಶ್ನೆ, ಯಾವ ಜೀವಿಯ ರಕ್ತ ಅತ್ಯಂತ ದುಬಾರಿಯಾಗಿದೆ? ಎ ಹುಲಿ, ಬಿ ಚೇಳು, ಸಿ ಹಾವು, ಡಿ ಮನುಷ್ಯನ ರಕ್ತ.
ಸರಿಯಾದ ಉತ್ತರ ಆಪ್ಷನ್ ಬಿ ಚೇಳಿನ ರಕ್ತ. ಇನ್ನು 13ನೆಯ ಪ್ರಶ್ನೆ, ಎದೆಹಾಲು ಹೆಚ್ಚಾಗಲು ಏನು ಸೇವನೆ ಮಾಡಬೇಕು? ಎ ಆಪಲ್, ಬಿ ದಾಳಿಂಬೆ ಹಣ್ಣು, ಸಿ ಪಾಲಕ್ ಸೊಪ್ಪು, ಡಿ ಸಬ್ಬಕ್ಕಿ ಸೊಪ್ಪು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಬ್ಬಕ್ಕಿ ಸೊಪ್ಪು. 14ನೆಯ ಪ್ರಶ್ನೆ, ಒಣಕೊಬ್ಬರಿ ಮತ್ತು ಬೆಲ್ಲ ತಿನ್ನುವುದರಿಂದ ಏನು ಉಪಯೋಗ? ಎ ಬಂಜೆತನ ಸಮಸ್ಯೆ ಬರುವುದಿಲ್ಲ, ಬಿ ನರದೌರ್ಬಲ್ಯ ಸಮಸ್ಯೆ ನಿವಾರಣೆ, ಸಿ ಕ್ಯಾನ್ಸರ್ ಸಮಸ್ಯೆ ನಿವಾರಣೆ, ಡಿ ಥೈರಾಯ್ಡ್ ಸಮಸ್ಯೆ ನಿವಾರಣೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬಂಜೆತನ ಸಮಸ್ಯೆ, ಆಪ್ಷನ್ ಬಿ ನರದೌರ್ಬಲ್ಯ ಸಮಸ್ಯೆ, ಆಪ್ಷನ್ ಸಿ ಕ್ಯಾನ್ಸರ್ ಸಮಸ್ಯೆಯನ್ನು ಕಡಿಮೆ ಮಾಡಬಹುದು. ಇನ್ನು 15ನೆಯ ಪ್ರಶ್ನೆ, ಮನುಷ್ಯರ ರಕ್ತವನ್ನು ನಾವು ಎಷ್ಟು ದಿನಗಳ ಕಾಲ ಸಂಗ್ರಹ ಮಾಡಬಹುದು? ಎ 40 ದಿನ, ಬಿ 20 ದಿನಗಳು, ಸಿ 35 ದಿನಗಳು, ಡಿ 34 ದಿನಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 35 ದಿನಗಳು. ಇನ್ನು ಕೊನೆಯದಾಗಿ 16ನೆಯ ಪ್ರಶ್ನೆ, ಒಡೆದ ಬಳೆಯನ್ನು ಮನೆಯಲ್ಲಿ ಇಟ್ಟುಕೊಂಡರೆ ಏನಾಗುತ್ತದೆ? ಎ ದರಿದ್ರ ಬರುತ್ತದೆ, ಬಿ ಪತಿಗೆ ಕಷ್ಟಗಳು ಬರುತ್ತವೆ, ಸಿ ಸಂಪತ್ತು ಹೆಚ್ಚಾಗುತ್ತದೆ, ಡಿ ಅಲ್ಪಾಯುಷಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪತಿಗೆ ಕಷ್ಟಗಳು ಬರುತ್ತವೆ. ಪ್ರಿಯ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ.